ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನು ವಿಶೇಷ ಅಂದರೆ, ನಾನು ಶುಕ್ರವಾರ ಅಂದರೆ ಆಷಾಢ ಶುಕ್ರವಾರ ಲಾಸ್ಟು ನನಗೆ ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು ಅಂತ ಹೋಗಿದೆ. ಅಂದವೇ ಹೋಗ್ತಾ ಒಂದು ದೇವಸ್ಥಾನ ನೋಡಿದೆ, ಯಾವುದೋ ಅಂದರೆ ದಂಡಿ ಮಾರಮ್ಮ. ನಾನು ತುಂಬ ಸಲ ಹೋಗಿದ್ದೀನಿ, ಆದರೆ ಸ್ವಲ್ಪ ಚೆನ್ನಾಗಿತ್ತಲ್ಲ, ಅವತ್ತು ಆಷಾಢ ಶುಕ್ರವಾರ ಲಾಸ್ಟ್ ವಾರ ಅಲ್ವಾ, ದೇವಿ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ದೇವಸ್ಥಾನಕ್ಕೆ ಹೋಗಿದೆ. ಮೈಸೂರು ಮತ್ತು ಬೆಂಗಳೂರಿಗೆ ಹೋಗೋ ರೂಟಲ್ಲಿ ಸಿಗುತ್ತೆ ಆ ದೇವಸ್ಥಾನ. ಯಾರಾದರೂ ಆ ಸೈಡ್ ಹೋದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ದೇವರು. ಕೇಳಿದೆಲ್ಲ ಆಗುತ್ತೆ. ತುಂಬ ಜನ ಕೇಳಿ ನಾನು ತಿಳ್ಕೊಂಡಿದ್ದೀನಿ. ಹೋಗಿ ಬನ್ನಿ ಫ್ರೆಂಡ್ಸ್. ಮತ್ತು ಆ ವೀಡಿಯೋ ತೊಗೊಂಡಿದ್ದೀನಿ, ಕೇಳ್ಬಿಟ್ಟು ವೀಡಿಯೋ ತೊಗೊಂಡಿದ್ದೀನಿ, ಅದು ಹಾಕಿದ್ದೀನಿ ನೋಡಿ. ಮತ್ತು ಹಿಂದಿನ ದಿನ ವರ್ಧಂತಿ ಇತ್ತಲ್ಲ, ಹಾಗಾಗಿ ದಂಡಿ ಮಾರಮ್ಮಂಗೂ ಅಲಂಕಾರ ಮಾಡಿ ಅದು ಮೆರವಣಿಗೆ ಮಾಡಿರುತ್ತೆ. ಆ ದೇವ್ರನ್ನೂ ನೋಡ್ಕೊಂಡು ಬಂದ್ವಿ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಒಳಗಡೆನೂ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ವಿಶೇಷತೆ ಏನು ಅಂತಲೂ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸ್ವಲ್ಪ ವಿವರಣೆನೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳಿ ತಿಳ್ಕೊಂಡು ಹೇಳ್ತಾಯಿದ್ದೀನಿ. ಅದರಿಂದ ನಿಮಗೂ ಗೊತ್ತಾಗುತ್ತೆ ಏನಿರ್ಬೋದು ಅಂತ. ಮತ್ತು ಇನ್ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಆದಷ್ಟು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಓಕೆ, ಆ ವಿಡಿಯೋ ನೋಡ್ಕೊಬನ್ನಿ, ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗಿ ಒಂದ್ಸಲಿ ನೀವು ನೋಡ್ಕೊಂಬನ್ನಿ. ಏನಾದರೂ ಇದ್ದರೆ ಅಂದ್ಕೊಂಬನ್ನಿ, ಆಗುತ್ತೆ. ನಾನು ತುಂಬ ಸಲ ಹೋಗಿ ಬಂದಿದ್ದೀನಿ. ಇದು ವಿಡಿಯೋ ಆವತ್ತು ಶುಕ್ರವಾರ ಆದ್ದರಿಂದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ. ನೋಡಿ, ಅಲ್ಲಿ ಉಪ್ಪೊಂದು ಗುಡ್ಡೆ ಕಾಣಿಸುತ್ತೆ ನೋಡಿ. ಉಪ್ಪು ಸುರಿದಿದ್ರು. ಏನು ಅಂದರೆ, ಏನಾದರೂ ನೆಗೆಟಿವ್ ಮನೇಲಿದೆ ಅನ್ಸಿದ್ರೆ, ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಇಲ್ಲಿ ಬಂದು ದೇವ್ರು ಕೇಳಿಕೊಂಡು ಉಪ್ಪನ್ನ ಸುರಿಯೋದು ಫ್ರೆಂಡ್ಸ್. ಇಲ್ಲಿ ಏನಾದರೂ ಒಳ್ಳೆ ಕಾರ್ಯಗಳಾಗಬೇಕು ಅಂದರೆ, ಏನಾದರೂ ತೊಂದರೆ ಆಗ್ತೈತೆ ಅಂದರೆ, ಇದೆಲ್ಲ ಉಪ್ಪು ಹೇಗೆ ಕರಗುತ್ತೆ ಅದೇ ಥರ ನಮ್ಮ ಕಷ್ಟಗಳೆಲ್ಲ ಉಪ್ಪಲ್ಲಿ ಕರ್ಗೋಗ್ಲಿ ತಾಯಿ ಅಂತ ಕೇಳಿಕೊಂಡು ಅದನ್ನು ಹಾಕೋದು ನೋಡಿ. ಇದು ಕೆಳಗಡೆ ತೋರಿಸ್ತಾನೆ, ಇದು ದೇವಿ ಪಾದ. ಅದಕ್ಕೆ ನಮಸ್ಕಾರ ಹಾಕ್ಕೊಂಡು ಸುತ್ತಮುತ್ತ ನೋಡಿ, ಅಲ್ಲೆಲ್ಲ ಉಪ್ಪಿಟ್ಕೊಂಡು ಹೂವು ಎಲ್ಲನೂ ಇಟ್ಟಿದ್ದಾರೆ ಫ್ರೆಂಡ್ಸ್. ಏನು ಹೊರ್ಗಡೆಯಿಂದ ತರಂಗೆ ಇಲ್ಲ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಎಲ್ಲಮ್ಮ ದೇವ್ರನ್ನೂ ಅಲ್ಲೇ ಇಟ್ಕೊಂಡು ಕೂತಿದ್ರು. ಹೋಗಿ ನಾನು ನಮಸ್ಕಾರ ಹಾಕೊಂಬಂದೆ. ನಾನು ಹೋದಾಗ ಅಲ್ಲಿ ಪಕ್ಕದಲ್ಲಿ ಯಾರೂ ಇರಲಿಲ್ಲ, ಹಂಗೆ ನಮಸ್ಕಾರ ಹಾಕೊಂಬಂದಿದ್ದೀನಿ. ಈ ದೇವ್ರ ವಿಶೇಷತೆಯೇ ಅದು ಉಪ್ಪೊಂದು. ಮತ್ತು ಯುದ್ಧದ ಕಾಲದಲ್ಲಿ ಮೈಸೂರಿನ ಮಹಾರಾಜರು ಯುದ್ಧ ಸ್ಟಾರ್ಟ್ ಆಗೋ ಟೈಮಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಬರ್ತಿದ್ರಂತೆ. ಮತ್ತು ಮುಗಿಸ್ಕೊಂಡು ಬಂದಮೇಲೂ ಪೂಜೆ ಮಾಡಿಸ್ತಿದ್ರಂತೆ. ಯುದ್ಧಕ್ಕೆ ಹೋಗುವಾಗ ಮತ್ತು ಬಂದ ಮೇಲೆ, ಯುದ್ಧ ಗೆದ್ದಾದಮೇಲೆ ಬಂದು ಪೂಜೆ ಮಾಡಿಸ್ತಿದ್ರಂತೆ. ಇದೊಂದು ವಿಶೇಷತೆ ಇದೆ. ಮತ್ತು ಮೇಯ್ನ್ ರೋಡಲ್ಲೂ ಇದೆ. ತುಂಬ ಜನ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಸುತ್ತ ಎಲ್ಲ ಇದೆ, ಸುತ್ತಲೂ ಓಡಾಡ್ಬೋದು, ನೋಡ್ಬೋದು. ಆಷಾಢ ಮಂಗಳವಾರ ಶುಕ್ರವಾರ ಯಾವಾಗಲೂ ಪೂಜೆ ಇರುತ್ತೆ, ದಿನ ಪೂಜೆ ಇರುತ್ತೆ. ಮಂಗಳವಾರ ಶುಕ್ರವಾರ ಸ್ವಲ್ಪ ಜಾಸ್ತಿ ಪೂಜೆ ಚೆನ್ನಾಗಿ ಮಾಡ್ತಾರೆ, ಅಲಂಕಾರ ಎಲ್ಲ ನೋಡಿ ಫ್ರೆಂಡ್ಸ್. ನೋಡಿ, 5 ಸೀರೆ ಏನೋ ಹಾಕಿ ಉಡ್ಸಿದ್ದಾರೆ. ಹಳದಿ ಕಲ್ಲರು, ಕೆಂಪು ಕಲ್ಲರು, ನೀಲಿ ಕಲ್ಲರು, ಬ್ಲ್ಯಾಕ್ ಕಲ್ಲರು, 5 ಸೀರೆ ಹಾಕಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ನೀವು ಇದ್ರಿಗಿಂತ ಎದುರುಗಡೆ ನೋಡಬೇಕು ಫ್ರೆಂಡ್ಸ್. ಪ್ರತಿದಿನ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ. ನೀವು ಒಂದು ಸಲ ಹೋಗಿ ನೋಡ್ಕೊಬನ್ನಿ. ಈ ಕಡೆ ನೋಡಿದ್ರೆ ಹಿಂದಿನ ದಿನದ್ದು ಅಂದರೆ ವರ್ಧಂತಿದು ದೇವಿ ಅಲಂಕಾರ ಮಾಡಿರೋದು ಮೆರವಣಿಗೆ ಮಾಡಿ ತಂದು ಇಲ್ಲಿಟ್ಟಿದ್ರು. ನಾವು ಅದೇ ಟೈಮ್ಗೆ ಹೆಂಗೋ ಹೋಗಿದ್ವಲ್ಲ, ನೋಡ್ಕೊಂಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡ್ತಾಯಿದ್ರೆ ಬರೋಕ್ಕೆ ಮನಸ್ಸಿಲ್ಲ, ಅಷ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದರು ನೋಡಿ. ಸುತ್ತ ಎಲ್ಲ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಸುತ್ತ ಆರಾಮಾಗಿ ಕೂತಿದ್ದು ಬರ್ಬೋದು. ಏನಾರು ಅಂದ್ಕೊಂಡ್ರೆ ಆಗಿದ ತಕ್ಷಣ ನೀವು ನೆರವೇರಿಸ್ಬೋದು. ತುಂಬ ಚೆನ್ನಾಗಿದೆ. ಹಿಂದೆ ಬಿಸಿಲು ದಂಡಿ ಮಾರಮ್ಮ ಅಂತ ದೇವಸ್ಥಾನ ಹಿಂಭಾಗ ನೋಡಿ, ಅಲ್ಲೇ ಕಾಣಿಸುತ್ತಲ್ಲ, ಅದೇ ಇದೆ. ಇದು ಕಲ್ಯಾಣಿ ಫ್ರೆಂಡ್ಸ್. ಈ ಕಲ್ಯಾಣಿಲಿ ಸುತ್ತ ಏನಪ್ಪ ಇದು ಬೀಗ ಅಂದರೆ, ಬೀಗಗಳು ಅರ್ಕೆ ಕಟ್ಟಿರ್ತಾರಲ್ಲ, ಆ ಬೀಗಗಳನ್ನ ಹಾಕಿದ್ದಾರೆ. ನನಗೂ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಮತ್ತು ಈ ಕಲ್ಯಾಣಿ ಒಳಗಡೆ ತುಂಬ ಆಮೆಗಳಿದೆ ಫ್ರೆಂಡ್ಸ್. ನನಗೆ ಕಾಣಿಸ್ತವ್ರೆ, ವಿಡಿಯೋ ಕಾಣಿಸ್ಲಿಲ್ಲ. ಹತ್ರದಿಂದ ನೋಡಿದೆ, ಆದರೂ ಕಾಣಿಸ್ಲಿಲ್ಲ ನೋಡಿ. ಬಿಸಿಲು ಮಾರಮ್ಮ ದೇವಸ್ಥಾನ ಇದು, ಅಲ್ಲೇ ಹಿಂಭಾಗನೇ ನೋಡಿ. ಇಲ್ಲಿಗೆ ನಾವು ಹೋಗಿದ್ದೀನ ತುಂಬ ಜನ ಇದ್ದರು ಫ್ರೆಂಡ್ಸ್. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಅಮ್ಮನವರು ಎಲ್ಲ ಅಮ್ಮಂದಿರು ಎದ್ದು ಬರ್ತಾ ಇದ್ದಾರೇನೋ ಅನ್ನೋ ಥರ ಕಾಣಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದು ಮುಗೀತು, ಬಂದ್ವಿ ನೋಡಿ. ಇದೇ ಥರ ಉಪ್ಪು, ನಿಮ್ದೇನಾದ್ರು ಕಷ್ಟಗಳಿದ್ರೆ ಬಂದು ಕೇಳಿಕೊಂಡು ಉಪ್ಪನ್ನ ಅಲ್ಲಿಗೆ ಹಾಕಿ ಕೇಳ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಹೋಗ್ಬಿಟ್ಟು ಬನ್ನಿ. ಪ್ರತಿದಿನ ಓಪನ್ ಇರುತ್ತೆ. ಅಮಾವಾಸ್ಯೆ ಉಂಡ್ಮೇಲೆ ಬೆಳಗಿನ ಸಂಜೆ ಗಂಟೆ ಓಪನ್ ಇರುತ್ತೆ. ಇದು ಮೇಯ್ನ್ ರೋಡು, ಬನ್ನಿಮಂಟಪ ರೋಡು, ಮೈಸೂರು ಟು ಬೆಂಗಳೂರು ರೋಡು. ಮೇಯ್ನ್ ರೋಡ್ ಇದೆ, ಅಲ್ಲೇ ಕಾಣಿಸುತ್ತೆ. ಯಾರು ಬೇಕಾದ್ರೂ ಹೋಗಿ ಬರ್ಬೋದು ಫ್ರೆಂಡ್ಸ್.
ನೋಡಿದ್ರಲ್ವಾ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆದಷ್ಟು ವೀಡಿಯೋಗಳನ್ನ ಮುಂದಕ್ಕೆ ಹಾಕ್ತಾ ಇರ್ತೀನಿ. ಇನ್ನೊಂದು ವೀಡಿಯೋ ನಾಳೆ ಸಿಗ್ತೀನಿ, ಇನ್ನೊಂದು ವೀಡಿಯೋ ಹಾಕ್ತೀನಿ. ಚೆನ್ನಾಗಿದೆ ನೋಡಿ, ಫುಲ್ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ, ನೀವು ಒಂದ್ಸಲಿ ಹೋಗಿ ಬನ್ನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡ್ಕೊಬಂದ್ರಲ್ವಾ, ಚೆನ್ನಾಗಿದೆ ಅಲ್ವಾ ದೇವರು. ನೀವು ಆ ಕಡೆ ಏನಾದ್ರು ಇದ್ದರೆ ಅಕಸ್ಮಾತು ಸುತ್ತಮುತ್ತದವರು ಆ ಕಡೆ ಹೋಗ್ತಾಯಿದ್ರೆ ಹೋಗಿ ದೇವ್ರನ್ನ ನೋಡ್ಕೊಂಬನ್ನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗಾಯ್ಸ್, ಗುಡ್ ನೈಟ್.